ಚಾನಲ್. ಯಾರಾದರೂ ಹೊಸಬ್ರಾಗಿದ್ದರೆ ವೆಲ್ಕಮ್ ಟು ಮೈ ಚಾನಲ್. ಹಳಬರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪ್ಲೇಬ್ಯಾಕ್ ಸಿಂಗರ್ ಶ್ರುತಿ. ವೆಲ್, ಈ ಒಂದು ಬ್ಲಾಗಲ್ಲಿ ನಿಮಗೆ ನಾನು ಒಂದು ಸ್ಯಾಟರ್ಡೇ ನಾವು ಲಾಂಗ್ ಡ್ರೈವ್ ಹೋಗಿದ್ವಿ. ಲಾಂಗ್ ಡ್ರೈವ್ ಅಂದರೆ ಜಸ್ಟ್ ಸುಮ್ಮನೆ ಹಾಗೆ ಮನೆಯಲ್ಲೇ ಇದ್ದು ಇಷ್ಟು ದಿನ, ಅಂದರೆ ಈ ಲಾಕ್ಡೌನು ಅದು ಇದು ಎಲ್ಲ, ಈ ಪ್ಯಾಂಡಮಿಕ್ಕಲ್ಲಿ ನಾವೆಲ್ಲೂ ಈಚೆ ಹೋಗೋಕ್ಕೆ ಆಗಿರಲಿಲ್ಲ. ಒಂಥರ ಡ್ರೈವ್ ಹೋಗಿ ಬರೋಣ ಹಾಗೆ ಅಂತ ಅಂದ್ಕೊಂಡು ಲಾಂಗ್ ಡ್ರೈವ್ ಹೋಗಿ ಬಂದಿದ್ದೀನಿ. ಅದನ್ನು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ, ತುಂಬ ಜಾಸ್ತಿ ಏನು ತೊಗೊಂಡಿಲ್ಲ. ಹಾಗೆ ಲಂಚು ಮತ್ತು ಅದೆಲ್ಲ ಈಚೆನೇ ಮಾಡ್ಕೊಂಡು ಬಂದ್ವಿ. ಆ್ಯಂಡ್ ನೆನ್ನೆ ಬಂದು ಸಂಡೇ ನಾನು ನಿಮಗೆ ಮನೇಲೇ ಸ್ಪೆಷಲಾಗಿ ಏನಾದರೂ ಮಾಡೋಣ, ಈಸಿಯಾಗಿರೋ ರೆಸಿಪಿ ಏನಾದರೂ ಮಾಡೋಣ ಅಂತ ಅಂದ್ಕೊಂಡು ನಾನು 1 ಪಾಟ್ ವೆಜ್ ಬಿರಿಯಾನಿ ರೆಸಿಪಿ ತೋರಿಸಿದ್ದೀನಿ. ಅದನ್ನು ಕೂಡ ಶೂಟ್ ಮಾಡ್ಕೊಂಡಿದ್ದೀನಿ ನಿಮ್ಗಳಿಗೆಲ್ಲ ತೋರ್ಸೋಕ್ಕೆ. ಆ್ಯಂಡ್ ಅದು ತುಂಬಾ ಟೇಸ್ಟಿಯಾಗಿ ಬಂದಿತ್ತು, ಅದು ತುಂಬ ಯಮ್ಮಿ ಆಗಿತ್ತು. ಸೊ ಅದು ಆಯಿತು, ನೆನ್ನೆ ಶೂಟ್ ಮಾಡಿದ್ದಾಯಿತು. ಆ್ಯಂಡ್ ಮತ್ತೆ ನಾನು ನೆನ್ನೆ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಐ ವಾಸ್ ಕೈಂಡ್ ಆಫ್ ಟಯರ್ಡ್ ಒಂಥರ. ಐ ಡೋಂಟ್ ನೋ, ಏನೋ ಸಂಡೇ ಅನ್ನೋ ಥರ ಲೇಝಿ ಫೀಲಿಂಗ್ ಬಂದುಬಿಡುತ್ತೆ. ಐ ಡೋಂಟ್ ನೋ, ಐ ಫೆಲ್ ಲೈಕ್ ದ್ಯಾಟ್. ಆ್ಯಂಡ್ ಇವತ್ತು ಬಂದು ಮಂಡೇ ಸ್ನಾನ, ಪೂಜೆ, ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಸೊ ಅದನ್ನು ಒಂದು ಸ್ವಲ್ಪ ತೊಗೊಂಡಿದ್ದೀನಿ. ಸೊ ಇದೆಷ್ಟು ಶೂಟ್ ಮಾಡಿಕೊಂಡೆ, ನಿಮ್ಮ ಜೊತೆನೂ ಕೂಡ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ನಾನು ಇವತ್ತು ಬಂದು ಟೀ ಟ್ರೀ ಹೇರ್ ಮಾಸ್ಕ್ ಅಪ್ಲೈ ಮಾಡಿದ್ದೆ, ಮಾಮಾ ಅರ್ತ್ ಅವ್ರದ್ದು. ಸೊ ಅಪ್ಲೈ ಮಾಡಿ ನಾನು ಶವರ್ ತೊಗೊಂಡೆ ಇವತ್ತು. ಸೊ ಐ ಫೆಲ್ಟ್ ಗುಡ್ ಆ್ಯಕ್ಚುಲಿ. ಒಂಥರ ಶವರ್ ತೊಗೊಂಡಾದ್ಮೇಲೆ ವಿ ಫೀಲ್ ರಿಯಲಿ ಗುಡ್. ಇವಾಗ ಸಮ್ಮರ್ ಸ್ಟಾರ್ಟ್ ಆಗ್ತಾ ಇದೆ ಆ್ಯಂಡ್ ತುಂಬ ಸೆಕೆ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಐ ಹೇಟ್ ದಿ ಸಮ್ಮರ್ ವೆದರ್. ನನಗೆ ಇಷ್ಟನೇ ಆಗಲ್ಲ ಸಮ್ಮರ್ ಅಂದರೆ. ನಿಮ್ಗಳಿಗೂ ಹಾಗೇನಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಪ್ಲೀಸ್ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ ಜೊತೆ ಆಲ್ ನೋಟಿಫಿಕೇಷನ್ಸ್ ಆನ್ ಮಾಡಿಟ್ಕೊಳ್ಳಿ. ಸೊ ದಟ್ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರೂ ನಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ಅವಾಗ ನೀವು ನನ್ನ ವೀಡಿಯೋಸ್ನ ಯಾವುದು ಮಿಸ್ ಮಾಡ್ದೇ ನೋಡ್ಬೋದು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕನ್ನಡ ಯೂಟ್ಯೂಬರ್ಸ್ಗೆ, ಕನ್ನಡ ವ್ಲಾಗರ್ಸ್ಗೆ ದಯವಿಟ್ಟು ಸಪೋರ್ಟ್ ಮಾಡಿ. ಹೋಪ್ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೋತೀರಾ ಅಂತ. ಸೊ ಹಾಯ್ ಗೈಸ್, ಇದು ಸ್ಯಾಟರ್ಡೇ ವ್ಲಾಗ್ ಇದು. ಸೊ ಲಾಂಗ್ ಡ್ರೈವ್ ಹೋಗಿದ್ವಿ ಅಂತ ಹೇಳಿದ್ನಲ್ಲ, ಅದ್ರದ್ದು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ಸೊ ಐ ಥಾಟ್ ನಿಮ್ಮ ಜೊತೆನೂ ಶೇರ್ ಮಾಡೋಣ ಅಂತ. ಸೊ ತುಂಬಾ ಬಿಸಿಲಿತ್ತು, ಯಪ್ಪ ತುಂಬ ಸೆಕೆ ಆಗ್ತಾಯಿತ್ತು. ಈ ಸಮ್ಮರ್ ವೆದರ್ ಅಂದ್ರೇ ಹಾಗೆ. ಆ್ಯಂಡ್ ಸ್ಯಾಟರ್ಡೇ ಆಗಿರೋದ್ರಿಂದ ಟ್ರಾಫಿಕ್ ಏನು ಕಮ್ಮಿ ಇತ್ತು ಅಂತ ಏನು ಹೇಳೋಕ್ಕಾಗಲ್ಲ. ವೀಕೆಂಡ್ಸಲ್ಲಿ ಯೂಶ್ವಲಿ ಅವಾಗ ಪ್ಯಾಂಡಮಿಕ್ಕಿಂತ ಮುಂಚೆ ಸ್ವಲ್ಪ ಕಮ್ಮಿ ಇರ್ತಾಯಿತ್ತು. ಇವಾಗ ಇಲ್ಲ, ಇವಾಗ ಜಾಸ್ತಿನೇ ಇದೆ. ಆ್ಯಂಡ್ ಹಾಗೆ ಸ್ವಲ್ಪ ಶೂಟ್ ಮಾಡ್ಕೊಂಡಿದ್ದೀನಿ, ನಿಮ್ಗಳ ಜೊತೆನೂ ಶೇರ್ ಮಾಡ್ಕೊಳ್ಳೋಣ ಅಂತ. ಆ್ಯಂಡ್ ಸೊ ಇದು ನೈಸ್ ರೋಡ್. ಇದು ನೈಸ್ ರೋಡಲ್ಲಿ ಇವಾಗ ಟೋಲ್ ತೊಗೊಂಡ್ಬಿಟ್ಟು, ಟೋಲ್ ಆದ ನಂತರ ಅನಿಸುತ್ತೆ ಇದು, ಐ ಡೋಂಟ್ ರಿಮೆಂಬರ್. ಹಾಗೆ ನಡೀತಾ ಇತ್ತು. ಆ್ಯಂಡ್ ನೆಕ್ಸ್ಟು ಇದು ಡಾಮಿನೋಸ್ ಪಿಜ್ಜಾಗೆ ಬಂದಿದ್ವಿ ನಾವು. ನನ್ನ ಮಕ್ಕಳು ಪಿಜ್ಜಾ ಬೇಕು ಅಂತ ಇಬ್ಬರು ಕೇಳ್ತಾಯಿದ್ರು. ಸೊ ಅವ್ರಿಗೆ ಲಂಚು ಪಿಜ್ಜಾ ಅಂತ ಅವರಿಗೆ ಫಸ್ಟು ನಾವು ಡಾಮಿನೋಸ್ ಪಿಜ್ಜಾಗೆ ಬಂದು ಪಿಜ್ಜಾ ಆರ್ಡರ್ ಮಾಡಿದ್ದು. ಒಂದು ವೆಜ್ಜಿ ಪ್ಯಾರಡೈಸು ಮತ್ತು ಇದು ಪೆರಿ ಪನ್ನೀರು ಮತ್ತು ಜೊತೆಲಿ ಕೋಕ್ ತಿಂತಾಯಿದ್ರು. ಸೊ ನನಗೆ ಅಷ್ಟೊಂದು ಪಿಜ್ಜಾ ಇಷ್ಟ ಆಗಲ್ಲ. ನನಗೆ ಪಿಜ್ಜಾ ಆಗಲಿ ಅಥವಾ ಏನೇ ಆಗಲಿ, ಬಟ್ ಸುಮ್ಮನೆ ಒಂದು ಬೈಟ್ ಗಾರ್ಲಿಕ್ ಬ್ರೆಡ್ ತೊಗೊಂಡು ತಿಂದೆ. ಗಾರ್ಲಿಕ್ ಬ್ರೆಡ್ ಒಂದು ಇಷ್ಟ ಆಗುತ್ತೆ. ಆ್ಯಂಡ್ ತಿಂತಾಯಿದ್ದೆ, ಅದನ್ನು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಬಟ್ ಅಷ್ಟೊಂದು ನಾನು ನಾಟ್ ಸೋ ಹ್ಯೂಜ್ ಫ್ಯಾನ್ ಆಫ್ ಪಿಜ್ಜಾ ಅಂತ ಹೇಳ್ಬೋದು. ಸೊ ಒಂದು ಬೈಟ್ ತೊಗೋತಾ ಇದ್ದೀನಿ. ಆ್ಯಂಡ್ ನಾ ಹೇಳಿದ್ನಲ್ಲ, ಐ ಆಮ್ ನಾಟ್ ಅ ಹ್ಯೂಜ್ ಫ್ಯಾನ್ ಆಫ್ ಪಿಜ್ಜಾ ಅಂತ. ಐ ಆಮ್ ನಾಟ್ ಅ ಪಿಜ್ಜಾ ಬರ್ಗರ್ ಪರ್ಸನ್ ಅಂತ ಹೇಳ್ಬೋದು. ಆ್ಯಂಡ್ ಐ ಕೈಂಡ್ ಆಫ್ ಲೈಕ್ಡ್ ಇಟ್.
ಆ್ಯಂಡ್ ಯಾ ಅದಾದ ನಂತರ ನಾವು ವೆಜ್ ರೆಸ್ಟೋರೆಂಟ್ಗೆ ಹೋಗಿದ್ವಿ. ಅಲ್ಲಿ ಜಸ್ಟ್ ಅಲ್ಲಿ ಪಿಜ್ಜಾ ಅಷ್ಟು ತಿಂದಿದ್ದೆ ನನಗೆ ಹೊಟ್ಟೆ ಅರ್ಧ ತುಂಬೋಗಿತ್ತು. ಸೊ ಗೋಬಿ ಚಿಲ್ಲಿ ಮತ್ತು ವೆಜ್ ಬಿರಿಯಾನಿನ ತೊಗೊಂಡ್ವಿ ನಾವು. ಸೊ ಚಿಲ್ಲಿ ಸಾಸ್ ಜೊತೆ ಗೋಬಿ ಚಿಲ್ಲಿನ ತಿಂತಾಯಿದ್ದೆ. ಯೂಶ್ವಲಿ ನಾನು ಈ ಥರ ಮಂಚೂರಿಯನ್ ಆಗಲಿ ಈ ಥರ ಅಷ್ಟೊಂದು ಇಷ್ಟಪಡಲ್ಲ, ಯಾಕೋ ಅವತ್ತು ತಿನ್ನಬೇಕು ಅನಿಸ್ತಾಯಿತ್ತು, ಸೊ ತೊಗೊಂಡಿದ್ದೆ. ಸೊ ಯಾ ಅದೆಲ್ಲ ತಿಂತಾಯಿದ್ವಿ. ಸೊ ಅದನ್ನು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಜೊತೆಯಲ್ಲಿ ವೆಜ್ ಬಿರಿಯಾನಿ ಕೂಡ ಆರ್ಡರ್ ಮಾಡಿದೆ. ವೆಜ್ ಬಿರಿಯಾನಿ ಜೊತೆಯಲ್ಲಿ ನನ್ನ ರಾಯ್ತ ಕೊಟ್ಟಿದ್ದರು. ರಾಯ್ತ ನನ್ನ ಹಸ್ಬೆಂಡ್ ನನ್ನ ಪಕ್ಕನೇ ಇಟ್ಟಿದ್ದಾರೆ. ನಾನು ಆನಿಯನ್ ಹಾಕಿರೋದು ಏನೂ ತಿನ್ನಲ್ಲ, ರಾ ಆನಿಯನ್ಸು ತಿನ್ನಲ್ಲ, ನಾನು ಫ್ರೈ ಆಗಿರೋ ಆನಿಯನ್ಸ್ ಆ ಥರ ಏನೂ ತಿನ್ನಲ್ಲ. ಪಕೋಡ ಅದೆಲ್ಲ ಪಕೋಡದಲ್ಲಿ ತಿಂತೀನಿ. ಬಟ್ ಯಾ ಆ್ಯಂಡ್ ಟೇಸ್ಟ್ ನೋಡ್ತಾ ಇದ್ದೀನಿ ಬಿರಿಯಾನಿದು. ಆ್ಯಂಡ್ ಯಾ ಇಟ್ಸ್ ಗುಡ್. ಅಲ್ಲಿ ಚೆನ್ನಾಗೇ ಇರುತ್ತೆ ಆ ರೆಸ್ಟೋರೆಂಟಲ್ಲಿ. ಸೊ ಬಿಸಿ ಬಿಸಿಯಾಗಿತ್ತು, ಚೆನ್ನಾಗಿತ್ತು. ಅಲ್ಲಿ ವೆಜ್ ಬಿರಿಯಾನಿ ಪ್ರಿಯದರ್ಶಿನಿ ಗ್ರ್ಯಾಂಡ್ ಅಂತ ಇದೆ ಹೋಟೆಲು. ನಮ್ದು ಯೂಶ್ವಲಿ ಅಲ್ಲಿ ಹೋಗ್ತಿರ್ತೀವಿ. ಸೊ ಲಾಸ್ಟ್ ಒಂದು ವ್ಲಾಗಲ್ಲೂ ನಾವು ಆ ರೆಸ್ಟೋರೆಂಟ್ಗೆ ಹೋಗಿದ್ವಿ. ಅಲ್ಲಿ ಚೆನ್ನಾಗಿರುತ್ತೆ ಫುಡ್ಡು, ನಮಗಿಷ್ಟ ಆಗುತ್ತೆ. ಸೊ ಯಾ ನಾನು ಹಾಗೆ ಕ್ಲಿಪ್ಪಿಂಗ್ ತೊಗೊಂಡೆ. ಜೊತೆಯಲ್ಲಿ ನಾವು ಇದಾದ ನಂತರ ಪೋಲಾರ್ ಬೇರ್ಗೆ ಹೋಗಿದ್ವಿ. ಪೋಲಾರ್ ಬೇರ್ನಲ್ಲಿ ನಾನು ಗಡ್ಬಡ್ ಐಸ್ ಕ್ರೀಮ್ ತೊಗೊಂಡಿದ್ದೆ. ಆಫ್ಟರ್ ಸೋ ಲಾಂಗ್ ಟೈಮ್ ಇರೋ ಕಾರಣ ನಾನು ಐಸ್ ಕ್ರೀಮ್ ತಿನ್ನೋಣ ಅಂತ ಅಂದ್ಕೊಂಡೆ. ಸೊ ಐಸ್ ಕ್ರೀಮ್ ಕೂಡ ಸ್ಪೂನ್ ಬಿದ್ದುಬಿಡ್ತು. ಐಸ್ ಕ್ರೀಮ್ ಕೂಡ ತಿನ್ಕೊಂಡು ಅದರದ್ದು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡೆ. ಆ್ಯಂಡ್ ಆ್ಯಸ್ ಯು ಕ್ಯಾನ್ ಸಿ ನನ್ನ ಮಗ ನನಗೆ ತುಂಬಾ ಹಚ್ಕೊಂಡಿದ್ದಾನೆ, ತುಂಬಾ ಪ್ರೀತಿ ಮಾಡ್ತಾನೆ. ಸೊ ಹಿ ಕೈಂಡ್ ಆಫ್ ಲೈಕ್ಸ್ ಟು ಕಿಸ್ ಮೀ. ಸೊ ಅದನ್ನು ನನ್ನ ಹಸ್ಬೆಂಡ್ ಶೂಟ್ ಮಾಡ್ತಾಯಿದ್ರು. ಚೆನ್ನಾಗಿತ್ತು ಅವತ್ತು ಸ್ಯಾಟರ್ಡೆ. ಹೋಪ್ ನಿಮಗೆ ಇಷ್ಟ ಆಗಿದೆ. ಹಲೋ ಪೀಪಲ್, ಇವಾಗ ನಾನು ವೆಜ್ ಬಿರಿಯಾನಿ ರೆಸಿಪಿನ ತೋರಿಸ್ತಾ ಇದ್ದೀನಿ ನಿಮಗೆ. 1 ಪಾಟ್ ವೆಜ್ ಬಿರಿಯಾನಿ ರೆಸಿಪಿ ಅಂತ ಹೇಳ್ಬೋದು. ಸೊ ಇವಾಗ ನಾನು ಒಂದು ಸ್ಕಿಲೆಟಲ್ಲಿ ಸ್ವಲ್ಪ ಇವಾಗ ಹೀಟಪ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟು ಇದಕ್ಕೆ ನಾವು ಸ್ವಲ್ಪ ತುಪ್ಪ ಹಾಕೋಣ. ನೀವು ಬೆಣ್ಣೆ ತುಪ್ಪ ಏನು ಇಷ್ಟ ಅದೆಲ್ಲ ಹಾಕ್ಬೋದು ನಿಮಗೆ. ನಾನು ಒಂದು ಸ್ವಲ್ಪ ಬೆಣ್ಣೆನೂ ಹಾಕ್ತಾ ಇದ್ದೀನಿ. ಇದು ಬೆಣ್ಣೆ. ವೆಜ್ ಬಿರಿಯಾನಿಗೆ ಬೆಣ್ಣೆ ತುಪ್ಪ ಟೇಸ್ಟು ತುಂಬ ಚೆನ್ನಾಗಿ ಕೊಡುತ್ತೆ. ಸೊ ಹಾಗಾಗಿ ನಾನು ಆಯಿಲ್ ಕೂಡ ಹಾಕ್ಬೋದು, ನೀವು ರಿಫೈಂಡ್ ಆಯಿಲ್ ಕೂಡ, ನೋ ಇಶ್ಯೂಸ್ ಅಟ್ ಆಲ್. ಮಾಡ್ಕೊಳ್ಳೋಣ. ಸ್ವಲ್ಪ ಹೀಟ್ ಆಗಲಿದ್ದು, ಹೀಟ್ ಆದಮೇಲೆ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡ್ತೀನಿ ತೋರಿಸ್ತೀನಿ ನಿಮಗೆ. ಸೊ ಯಾಕಂದರೆ ಇಲ್ಲಿ ನಾನು ಆನಿಯನ್ಸು ಈ ಥರ ಉದ್ದುದ ಚಾಪ್ ಮಾಡಿಕೊಂಡು, ಚಿಲ್ಲೀಸ್ನ ಈ ಥರ ಉದ್ದುದ ಚಾಪ್ ಮಾಡ್ಕೊಂಡಿದ್ದೀನಿ. ಇವಾಗ ಒಂದೆರಡು ಚಕ್ಕೆ ಹಾಕ್ತೀನಿ, ದಾಲ್ಚಿನ್ನಿ ಅಂತಾರಲ್ಲ ಅದು, ಆ್ಯಂಡ್ 1 ಸ್ಟಾರ್ ಎನೀಸ್ ಹಾಕ್ತಾಯಿದ್ದೀನಿ. ಒಂದು ಏಲಕ್ಕಿ ಹಾಕ್ತೀನಿ, ಒಂದೆರಡು ಲವಂಗ ಹಾಕ್ತಾಯಿದ್ದೀನಿ. ತುಂಬ ಮಸಾಲ ಇದ್ದರೆ ಒಂಥರ ಚೆನ್ನಾಗಿ ಅನಿಸಲ್ಲ ಅಂತ ನಾನು ಈ ರೀತಿ ಮಾಡ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕು ನೀವು ಅಷ್ಟು ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ. ಒಂದು ಪಲಾವೆಲ್ಲ ಹಾಕಿದ್ದೀನಿ. ನೆಕ್ಸ್ಟು ಇದು ಸ್ವಲ್ಪ ಸಾಟೆ ಮಾಡ್ಕೊಳ್ಳೋಣ. ಸ್ವಲ್ಪ ಇದಕ್ಕೆ ನಾನು ಒಂದು ಸ್ವಲ್ಪ ಜೀರಿಗೆ ಆ್ಯಡ್ ಮಾಡ್ತೀನಿ. ಒಂದು ಸ್ಪೂನ್ ಅಂತ ಹೇಳ್ಬೋದು, 1 ಸ್ಪೂನು ಜೀರಿಗೆ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಯಾ ಒಂದು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ನಾನು ವೆಜ್ಜಿಸ್ನ ಆ್ಯಡ್ ಮಾಡ್ಕೊತೀನಿ. ಇದು ಸ್ಮೆಲ್ ಬರ್ತಾ ಇದೆ, ಹಸಿ ವಾಸನೆ ಹೋಗಿರೋ ಥರ. ಸೊ ಇವಾಗ ನಾನು ನೆಕ್ಸ್ಟ್ ಏನು ಆ್ಯಡ್ ಮಾಡ್ಕೊತೀನಿ ಅಂದರೆ ಇದು ಆನಿಯನ್ಸ್ ಆ್ಯಡ್ ಮಾಡ್ಕೊತೀನಿ. ಆನಿಯನ್ಸ್ ಆ್ಯಡ್ ಮಾಡಿ ಸಾಟೆ ಮಾಡ್ತೀನಿ ಚೆನ್ನಾಗಿ.
ಸೌಟೆ ಮಾಡಿ ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆದಮೇಲೆ ನಾನು ಮತ್ತು ಇನ್ನೂ ವೆಜಿಟೇಬಲ್ಸು ಆ್ಯಡ್ ಮಾಡ್ಕೊತೀನಿ. ಇದೊಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಲಿ, ಸ್ವಲ್ಪ ಇದು ಬ್ರೌನಿಶ್ ಕಲರ್ ಟರ್ನ್ ಆಗಿದೆ. ಇವಾಗ ನಾನು ಇದರಲ್ಲಿ ಇವಾಗ ಫಸ್ಟು ನಾನು ಸ್ವಲ್ಪ ಅರಿಶಿನ ಹಾಕೊಂಡಿರ್ತೀನಿ. ನಿಮಗೆ ಎಷ್ಟು ಬೇಕು ಅರಿಶಿನ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಒಂದು ಟೀ ಸ್ಪೂನ್ ಹಾಕಿದ್ದೀನಿ ಅರಿಶಿನ, ಸೊ ದಟ್ ಇದು ಬೇಗನೂ ಕುಕ್ ಆಗುತ್ತೆ ಅರಿಶಿನ ಹಾಕಿದ್ರೆ. ಓಕೆ, ನೆಕ್ಸ್ಟು ನಾನು ವೆಜ್ಜಿಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಾನು ಇಲ್ಲಿ ಒಂದು ಸ್ವಲ್ಪ ಪುದೀನ ಸೊಪ್ಪು ಚಾಪ್ ಮಾಡಿಟ್ಕೊಂಡಿದ್ದೀನಿ, ಅದನ್ನು ಇದರಲ್ಲಿ ಆ್ಯಡ್ ಮಾಡ್ತೀನಿ. ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಆ್ಯಡ್ ಮಾಡ್ತೀನಿ. ಸ್ವಲ್ಪ ಇದನ್ನು ಚೆನ್ನಾಗಿ ಸಾಟೆ ಮಾಡ್ಕೊಳ್ಳೋಣ. ಸ್ವಲ್ಪ ಪುದೀನ ಕೊತ್ತಂಬರಿ ಇದರಲ್ಲಿ ಹಾಕೊಂಡಿದ್ದೀನಿ ಚಾಪ್ ಮಾಡಿ. ಸೊ ನೆಕ್ಸ್ಟ್ ಸ್ಟೆಪ್ ಏನು ಅಂತ ಹೇಳಿದ್ರೆ ಮಸಾಲಾಸ್ ಆ್ಯಡ್ ಮಾಡ್ತೀನಿ. ಫಸ್ಟಿಗೆ ನಾನು ಕೊರಿಯಾಂಡರ್ ಪೌಡರ್ ಆ್ಯಡ್ ಮಾಡ್ತಾ ಇದ್ದೀನಿ. And guys, you forgot to like and subscribe. Okay, do it. ಫಸ್ಟಿಗೆ ನಾನು ಕೊರಿಯಾಂಡರ್ ಪೌಡರ್ ಆ್ಯಡ್ ಮಾಡಿಕೊಂಡೆ. 1-2 ಟೀ ಸ್ಪೂನ್ಸ್ ಇಲ್ಲ 1 ಟೇಬಲ್ ಸ್ಪೂನ್ ಆ್ಯಡ್ ಮಾಡ್ಕೊಬೋದು ನೀವು. ನೆಕ್ಸ್ಟು ನಾನು ಒಂದು ಸ್ವಲ್ಪ ಜೀರಿಗೆ ಪೌಡರ್ ಆ್ಯಡ್ ಮಾಡ್ಕೊಳ್ತೀನಿ. ಅದಕ್ಕಿಂತ ಮುಂಚೆ ನಾನು ಒಂದು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ನು ಕೂಡ ಆ್ಯಡ್ ಮಾಡಿಕೊಂಡು ಸಾಟೆ ಮಾಡ್ಕೊತೀನಿ. ಅದು ನಾನು ಪೆಪ್ಪರ್ ಪೌಡರ್ ಆ್ಯಡ್ ಮಾಡಿದ್ದು, ಇನ್ನು ಜೀರಿಗೆ ಪೌಡರ್ ಆ್ಯಡ್ ಮಾಡಿಲ್ಲ. ಸೊ ಲೆಟ್ ಇಟ್ ಕುಕ್ ಫಾರ್ ಸಮ್ ಮಿನಿಟ್ಸ್. ಮತ್ತೆ ನೆಕ್ಸ್ಟ್ ನಾನು ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೊತೀನಿ. ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕೊಳ್ಳಿ. ಬಿಕಾಸ್ ನಾನು ಚಿಲ್ಲಿನೂ ಹಾಕ್ತಾ ಇದ್ದೀನಿ, ಅದಕ್ಕೋಸ್ಕರ 1 ಸ್ಪೂನ್ ಹಾಕಿದ್ದೀನಿ ಇವಾಗ. ಸ್ವಲ್ಪ ಆ್ಯಂಡ್ ನೆಕ್ಸ್ಟು ಬಿರಿಯಾನಿ ಮಸಾಲ ಪೌಡರ್ ಆ್ಯಡ್ ಮಾಡ್ತೀನಿ. ಸ್ವಲ್ಪ ಬಿರಿಯಾನಿ ಮಸಾಲ ಪೌಡರ್ ಜಾಸ್ತಿನೇ ಆ್ಯಡ್ ಮಾಡ್ತೀನಿ, 1-2 ಟೇಬಲ್ ಸ್ಪೂನ್ಸ್ ಅಂದರೆ. ನೆಕ್ಸ್ಟು ಇದರಲ್ಲೆಲ್ಲ ವೆಜ್ಜಿಸ್ನು ಆ್ಯಡ್ ಮಾಡ್ಕೊತೀನಿ. ಸೊ ಗೈಸ್, ಇದೊಂದು ಸ್ವಲ್ಪ ಸಾಟೆ ಆಗಿದೆ. ನೆಕ್ಸ್ಟು ನಾನು ಇದಕ್ಕೆ ಒಂದು ಸ್ವಲ್ಪ ಗರಂ ಮಸಾಲ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಗರಂ ಮಸಾಲ ಆ್ಯಡ್ ಮಾಡಿಕೊಂಡೆ. ಇಲ್ಲಿ ಕ್ಯಾರೆಟು, ಬೀನ್ಸು, ಆಲೂಗಡ್ಡೆ ಮತ್ತು ಬಟಾಣಿ ತೊಗೊಂಡಿದ್ದೀನಿ. ನಿಮ್ಮ ಚಾಯ್ಸ್ ವೆಜಿಟೇಬಲ್ಸ್ ತೊಗೋಬೋದು ನೀವು, ನಿಮಗೇನು ಇಷ್ಟನೋ ಅದು. ಸ್ವಲ್ಪ ಇದನ್ನು ಕೂಡ ಸಾಟೆ ಮಾಡ್ತೀನಿ. ಇದನ್ನು ಸಾಟೆ ಮಾಡಿ ನಾನು ಚಿಲ್ಲೀಸು ಇವಾಗ ಆ್ಯಡ್ ಮಾಡ್ಕೊಂಡಿರ್ತೀನಿ. ಇದಕ್ಕೆ ನಾನು ಒಂದು ಸ್ವಲ್ಪ ಇವಾಗ ಟೊಮೆಟೋಸ್ನ 2 ಟೊಮೆಟೋಸ್ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಆ್ಯಡ್ ಮಾಡ್ತೀನಿ. ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಆ್ಯಡ್ ಮಾಡ್ತೀನಿ. ಇದು ಸ್ವಲ್ಪ ಕುಕ್ ಆಗಲಿ ಅಂತ ಒಂದು ಸ್ವಲ್ಪ ನಾನು ಇದಕ್ಕೆ ಸಾಲ್ಟ್ ಹಾಕ್ಬಿಡ್ತೀನಿ. ಬೇಗ ಕುಕ್ ಆಗಲಿ ಅಂತ ಏನೋ ಸಾಲ್ಟ್ ಆದ್ಮೇಲೆ ಇದಕ್ಕೆ ನೀವು ಪನ್ನೀರ್ನ ಕೂಡ ಆ್ಯಡ್ ಮಾಡ್ಬೋದು. ನಾನೇನು ಆ್ಯಡ್ ಮಾಡ್ತಾ ಇಲ್ಲ ಇವತ್ತು. ಸೊ ಇವಾಗ ಒಂದು ಸ್ವಲ್ಪ ಲಿಡ್ನ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ. ಒಂದು 5 ಮಿನಿಟ್ಸ್ ಅಂತ ಮೀಡಿಯಮ್ ಟು ಸ್ಲೋ ಫ್ಲೇಮಲ್ಲಿದೆ. ಸೊ ಲೆಟ್ ಇಟ್ ಕುಕ್ ಫಾರ್ 5 ಮಿನಿಟ್ಸ್ ಆ್ಯಂಡ್ ನೆಕ್ಸ್ಟ್ ಪ್ರೊಸೀಜರ್ ಹೇಳ್ತೀನಿ.
ಒಂದು ಸ್ವಲ್ಪ ಇದು ಕುಕ್ ಆಗ್ತಾ ಇದೆ. ನೆಕ್ಸ್ಟ್ ನಾನು ಅದಕ್ಕೆ ಈ ಬೌಲ್ನಲ್ಲಿ ಒಂದು ಸ್ವಲ್ಪ ಮೊಸರು ತೆಗೆದಿಟ್ಕೊಂಡಿದ್ದೀನಿ. ಸ್ವಲ್ಪ ಇದು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿದ್ದೀನಿ. ಸೊ ಈ ಮೊಸರನ್ನ ನಾನು ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ಸೊ ಮೊಸರು ಹಾಕಾಯಿತು. ಈಗ ಇನ್ನೊಂದು ಸ್ವಲ್ಪ ಸಾಟೆ ಮಾಡ್ಕೊಳ್ಳೋಣ. ಇನ್ನೊಂದು 5 ಮಿನಿಟ್ಸ್ ಹಾಗೆ ಕುಕ್ ಆಗೋಕ್ಕೆ ಬಿಡ್ತೀನಿ. ನೆಕ್ಸ್ಟು ರೈಸು ಸಾಲ್ಟು ಆ್ಯಡ್ ಮಾಡಿದರೆ ದಿಸ್ ಇಸ್ ಸಾಲ್ಟ್ ಒಂದು ಸ್ವಲ್ಪ 5 ಮಿನಿಟ್ಸ್ ಹಾಗೆ ಬಿಡ್ತೀನಿ. ಸೊ ಗೈಸ್, ಇವಾಗ ಇದೊಂದು ಸ್ವಲ್ಪ ಕುಕ್ ಆಗಿದೆ. ನಾವು ಇದಕ್ಕೆ ನೆಕ್ಸ್ಟು ರೈಸ್ನ ಆ್ಯಡ್ ಮಾಡ್ಕೊಳ್ಳೋಣ. ಸೊ ನೆಕ್ಸ್ಟು ನಾನು 3 ಕಪ್ಸ್ ರೈಸ್ ತೊಗೊಂಡಿದ್ದೀನಿ. ಇದರಲ್ಲಿ ವಾಶ್ ಮಾಡಿ ತೊಳ್ಕೊಂಡು ಇಟ್ಕೊಂಡಿದ್ದೆ. ಒಂದು 3-4 ಸಲ ಚೆನ್ನಾಗಿ ವಾಶ್ ಮಾಡಿದ್ದೀನಿ. ಸೋಪ್ ಮಾಡಿಲ್ಲ, ನಾನು ಜಸ್ಟ್ ವಾಶ್ ಮಾಡಿದ್ದೀನಿ ಅಷ್ಟೇ. ಬಾಸ್ಮತಿ ರೈಸ್ ತೊಗೊಂಡಿದ್ದೀನಿ. ಸೊ ಈ ರೈಸ್ನ ಇದಕ್ಕೆ ಚೆನ್ನಾಗಿ ಫುಲ್ಲು ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡಿಕೊಂಡು ಈಗ ಇದರಲ್ಲಿ ಮಿಕ್ಸ್ ಮಾಡ್ತೀನಿ. ಜೆಂಟಲ್ಲಾಗಿ ಮಿಕ್ಸ್ ಮಾಡ್ತೀನಿ, ಬಿಕಾಸ್ ಅದು ರೈಸ್ ಗ್ರೇನ್ಸ್ ಎಲ್ಲ ಹೊಡೆದೋಗ್ಬಾರ್ದು ಅಂತ. ಇವಾಗ ನಾನು ಇದಕ್ಕೆ ಇಲ್ಲಿ ಫುಡ್ ಕಲರ್ ಹಾಲು ಜೊತೆ ಫುಡ್ ಕಲರ್ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಯೆಲ್ಲೋ ಕಲರ್ ಮಾಡ್ಕೊಂಡಿದ್ದೀನಿ. ಇದು ಆಪ್ಷನಲ್, ಇದು ಕಂಪ್ಲೀಟ್ಲಿ ಆಪ್ಷನಲ್ಲು. ನೀವು ಬೇಕಿದ್ರೆ ಹಾಲು ಜೊತೆ ಒಂದು ಸ್ವಲ್ಪ ಚಿಟಿಕೆ ಅರಿಶಿನ ಹಾಕ್ಕೊಂಡು ಕಲರ್ ತರಿಸ್ಕೋಬೋದು, ಅದನ್ನು ಕೂಡ ವರ್ಕ್ ಆಗುತ್ತೆ. ನಾನು ಜಸ್ಟ್ ಫುಡ್ ಕಲರಿಂಗ್ ಆ್ಯಡ್ ಮಾಡಿದ್ದೆ. ಸೊ ಇದು ಸ್ವಲ್ಪ ಬಿಸಿ ಆಗಿದೆ. ಈಗ ನೆಕ್ಸ್ಟು ನಾನು 3 ಕಪ್ಸ್ ವಾಟರ್ ತೊಗೊಂಡಿದ್ದೀನಲ್ಲ, ರೈಸ್ ತೊಗೊಂಡಿದ್ದೀನಲ್ಲ, 5.5 ಕಪ್ಸ್ ವಾಟರ್ ಹಾಕ್ತೀನಿ. ಬಿಕಾಸ್ ಇಲ್ಲಿ ನಾವು ಹಾಲು ಹಾಕ್ತಿದ್ದೀವಲ್ಲ, ಸೊ 5.5 ಕಪ್ಸ್ ಮಾತ್ರ ವಾಟರ್ ಹಾಕ್ತೀನಿ ನಾನು. ಸೊ ಇದರಲ್ಲಿ ವಾಟರ್ ತೊಗೊಂಡಿದ್ದೀನಿ. ಸೊ ಇದರಲ್ಲಿ ಮಿಕ್ಸ್ ಮಾಡಿದೆ. ಇವಾಗ ಸಾಲ್ಟ್ ಮಾಡಿಕೊಂಡು ಈಗ ಉಪ್ಪು ಹಾಕಿ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ. ಸೊ ಸಾಲ್ಟ್ ಹಾಕಿ ಆಯಿತು. ಈಗ ಮಿಕ್ಸ್ ಮಾಡ್ತೀನಿ. ಇದು ಒಂದು ಕುದಿ ಬರೋ ತನಕ ಹಾಗೆ ಬಿಡ್ತೀನಿ. ಒಂದು ಕುದಿ ಬಂದಮೇಲೆ ನಾನು ಒಂದು ಸ್ವಲ್ಪ ತುಪ್ಪ ಹಾಕಿ ಕ್ಲೋಸ್ ಮಾಡಿಬಿಡ್ತೀನಿ. ಬಿಟ್ಟು ಇವಾಗ ಕೊತ್ತಂಬರಿ ಸೊಪ್ಪು ಇವಾಗಲೇ ಆ್ಯಡ್ ಮಾಡ್ಕೊಂಡ್ಬಿಡ್ತೀನಿ. ಸೊ ದಿಸ್ ಇಸ್ ಆಲ್ ಡನ್ ನಾವು. ನೆಕ್ಸ್ಟು ಇದಕ್ಕೆ ಒಂದು ಕುದೀತಾಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡೆ ಇದನ್ನು ಕ್ಲೋಸ್ ಮಾಡಿಟ್ಬಿಡ್ತೀನಿ. ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಸೊ ಇದು ಫುಲ್ಲಿ ಕಂಪ್ಲೀಟ್ ಆಗಾದಮೇಲೆ ತೋರಿಸ್ತೀನಿ. ಸೊ ಫ್ರೆಂಡ್ಸ್, ನೋಡ್ತಾ ಇರ್ಬೋದು ಬಿರಿಯಾನಿ ರೆಡಿ ಆಯಿತು. ಸೊ ಇಟ್ಸ್ ರೆಡಿ ಟು ಸರ್ವ್. ರಾಯ್ತ ಮಾಡಿದ್ದೀನಿ, ಅದಕ್ಕೆ ತೋರಿಸ್ತೀನಿ. ರಾಯ್ತ ಕೂಡ ನೋಡ್ಬೋದು. ಇಲ್ಲಿ ಕ್ಯಾರೆಟು ಮತ್ತು ಸೌತೆಕಾಯಿ, ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ರಾಯ್ತ ಮಾಡೋ ಜೊತೆಲಿ ಈ ಯಮ್ಮಿ ಬಿರಿಯಾನಿ ಇಸ್ ಅಬ್ಸಲ್ಯೂಟ್ಲಿ ರೆಡಿ. And it's smelling so good. Guys, you have to try this recipe and let me know in the comment section. ತುಂಬ ಈಸಿ ರೆಸಿಪಿ ಇದು. ಹೋಪ್ ಯು ಲೈಕ್ ದಿಸ್ ರೆಸಿಪಿ. ಜೊತೆಗೆ ಫ್ರೆಂಡ್ಸ್, ನಾನು ಜಾಮೂನ್ ಕೂಡ ಮಾಡಿದ್ದೆ, ಅದನ್ನು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಸೊ ಫ್ರೆಂಡ್ಸ್, ನಮ್ಮ ಮನೆಯಲ್ಲೇ ಯೆಲ್ಲೋ ಕಲರ್ ರೋಸ್ ಬಿಟ್ಟಿತ್ತು. ಸೊ ಇವತ್ತು ಮಂಡೇ ಆಗಿರೋದ್ರಿಂದ ದೇವ್ರ ಹತ್ರ ಇಡೋಣ ಅಂತ ಕಿತ್ಕೊಂಡು ತೊಗೊಂಡು ಹೋಗ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ. ಯೆಲ್ಲೋ ಕಲರು ಸಖತ್ ಬ್ಯೂಟಿಫುಲ್ ಆಗಿಬಿಟ್ಟಿದೆ. ಸೊ ಇದನ್ನು ಇವಾಗ ನಾನು ದೇವ್ರ ಹತ್ರ, ಸೊ ಇವಾಗ ದೇವ್ರ ಮನೆ ಬಾಗಿಲು ತೆಗೆದ್ಬಿಟ್ಟು, ಸೊ ಇದನ್ನು ಈ ಥರ ಪೂಜೆ ಆಗಿದೆ. ನೋಡ್ತಾ ಇರ್ಬೋದು, ಪೂಜೆ ಈ ಥರ ಆಗಿದೆ. ಇವತ್ತಿಂದು ಸೋಮವಾರದ ಪೂಜೆ.
ಇವಾಗ ದೇವ್ರ ಹತ್ರ ಇಟ್ಟೆ. ಸೊ ದಿಸ್ ವಾಸ್ ಅಬೌಟ್ ಸೋಮವಾರದ ಪೂಜೆ. ನೋಡ್ತಾ ಇರ್ಬೋದು ಪೂಜೆ ಈ ಥರ ಆಗಿದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್? ನೋಡ್ತಾ ಇರ್ಬೋದು, ಇಟ್ಸ್ ಲುಕಿಂಗ್ ಬ್ಯೂಟಿಫುಲ್. ಎಸ್, ಹಾಗೆ ನಾನು ಇಲ್ಲಿ ಒಂದು ಮೂವಿ ನೋಡ್ತಾ ಇದ್ದೆ ನೆಟ್ಫ್ಲಿಕ್ಸಲ್ಲಿ. ಸೊ ಜೊತೆಗೆ ಬ್ರೇಕ್ಫಾಸ್ಟ್ ಕೂಡ ತಿಂತಾ ಇದ್ದೀನಿ. ಟೊಮೆಟೊ ಪಲಾವ್ ಮತ್ತು ರಾಯ್ತಾ ಮತ್ತು ಜೊತೆಗೆ ಚಿಪ್ಸ್ ತಿಂತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು, ಈಗ ಬ್ರೇಕ್ಫಾಸ್ಟ್ ಮಾಡಿ ಆಮೇಲೆ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಬ್ರೇಕ್ಫಾಸ್ಟ್ ತಿಂದಾದಮೇಲೆ ನಿಮಗೆ ಸಿಗ್ತೀನಿ ನಾನು. ಆ್ಯಂಡ್ ಇನ್ನೊಂದು ವಿಷಯ ಏನು ಹೇಳಬೇಕು ಅಂತ ಅಂದರೆ, ನಾನು ಇಲ್ಲಿ ಏನು ಫೇಕ್ ಅಂತ ಆ ಥರ ಇಲ್ಲ, ಏನು ಮಾಡೋಕ್ಕೆ ಹೋಗಲ್ಲ. ಐ ಡೋಂಟ್ ಲೈಕ್ ಟು ಡೂ ಆ್ಯಂಡ್ ಐ ಡೋಂಟ್ ಡೂ ಆಲ್ಸೋ. ನನಗೆ ಅದು ಇಷ್ಟನೂ ಆಗಲ್ಲ, ಫೇಕ್ ಮಾಡೋದು, ಫೇಕ್ ತೋರಿಸೋದು, ನಾಟಕ ಮಾಡೋದು. ಐ ರಿಯಲಿ ಹೇಟ್ ಆಲ್ ದೋಸ್ ಫ್ಯಾಕ್ಟರ್ಸ್. ಆ್ಯಂಡ್ ನಾನು ಎಲ್ಲ ನನ್ನ ಲೈಫಲ್ಲಿ ಏನು ಇರುತ್ತೆ, ಏನು ಮಾಡ್ತೀನಿ, ಏನು ಬಿಡ್ತೀನಿ ಅದನ್ನೇ ನಿಮ್ಗಳ ಜೊತೆನೂ ಶೇರ್ ಮಾಡ್ತೀನಿ. ಅದು ನನಗೆ ಏನು ಆಗ್ಬಿಟ್ಟಿದೆ ಅಂದರೆ, ಈಗ ಒಂಥರ ನೀವು ನನ್ನ ಫ್ಯಾಮಿಲಿ ಮೆಂಬರ್ಸ್ ಥರ ನನಗೆ ಫೀಲ್ ಆಗ್ತಾಯಿದೆ. ಆ್ಯಂಡ್ ಏನೋ ನಿಮ್ಮ ಜೊತೆನೂ ನಾನು ಏನು ಮಾಡ್ತೀನೋ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ಳೋಣ ಅಂತ ನನಗೆ ತುಂಬ ಇಷ್ಟ ಆಗುತ್ತೆ. ಸೊ ಯು ಆರ್ ಆಲ್ರೆಡಿ ಬಿಕಮ್ ಅ ಫ್ಯಾಮಿಲಿ ಆಫ್ ಮೈನ್ ಆಲ್ರೆಡಿ. ಸೊ ಐ ಫೀಲ್ ಲಿಟ್ರಲಿ ಗುಡ್. ನೆನೆಸ್ಕೊಂಡ್ರೆ ತುಂಬ ಖುಷಿ ಆಗುತ್ತೆ. ನನ್ನ ಜೊತೆ ನೀವು ಇದ್ದೀರಾ ಅಂತ ನನಗೆ ಯಾವಾಗಲೂ ಫೀಲ್ ಆಗುತ್ತೆ. ಸೊ ಸೊ ವಾಟ್ಸಪ್ ಗೈಸ್, ನೀವುಗಳು ಹೇಗಿದ್ದೀರಾ? ಹೌ ಇಸ್ 2021 ಆ್ಯಂಡ್ ಹೌ ಇಸ್ ಯುವರ್ ಲೈಫ್ ಟ್ರೀಟಿಂಗ್ ಯು? ಸೊ ಅದೆಲ್ಲ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಆ್ಯಂಡ್ ನಾನು ರೆಸಿಪೀಸ್, ನನಗೆ ವೆಜ್ ರೆಸಿಪೀಸ್ ಎಲ್ಲ ತೋರಿಸ್ತಾ ಇದ್ದೀನಲ್ಲ, ಆ್ಯಸ್ ಆಮ್ ಅ ವೆಜಿಟೇರಿಯನ್ ನಾನು ವೆಜ್ ರೆಸಿಪೀಸೇ ತೋರ್ಸೋಕ್ಕಾಗುತ್ತೆ ನನಗೆ. ಸೊ ನಿಮಗೆ ಅದೆಲ್ಲ ಇಷ್ಟ ಆಗ್ತಾ ಇದೆಯಾ ಏನು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಅದು ಬಿಟ್ಟರೆ ನಾನು ಅಷ್ಟೇ, ಇವತ್ತಿನ ಬ್ಲಾಗಲ್ಲಿ ಅಷ್ಟೇ ಇರುತ್ತೆ. ಸೊ ನಾನು ಯಾವಾಗಲೂ ಹೇಳುವಂಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆನೂ ಶೇರ್ ಮಾಡಿ, ಅವರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹೇಳಿ ಮರಿದೇನೆ. ಆ್ಯಂಡ್ ಐ ಆಮ್ ಕೈಂಡ್ ಆಫ್ ಹ್ಯಾಪಿ ಅಂತ ಹೇಳ್ಬೋದು. ಹೋಪ್ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದೆ. ಏನು ಮಾಡಬೇಕು ಗೊತ್ತಲ್ಲ, ಏನೂ ಮಾಡಬೇಡಿ, ಜಸ್ಟ್ ಒಂದು ಥಮ್ಸ್ ಅಪ್ ಬಟನ್ ಇದೆಯಲ್ಲ ಅದನ್ನು ಹಿಟ್ ಮಾಡಿ ಸಾಕು. ಸೊ ಅದನ್ನು ಫಿಲ್ ಮಾಡಿ, ಅದು ಬ್ಲೂ ಕಲರಲ್ಲಿ ಫಿಲ್ ಆಗುತ್ತೆ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನಾನು ನಿಮಗೆ ನೆಕ್ಸ್ಟು ಒಂದು ಒಳ್ಳೆ ಬ್ಲಾಗಲ್ಲಿ, ಇಂಟ್ರೆಸ್ಟಿಂಗ್ ಬ್ಲಾಗಲ್ಲಿ ನಿಮಗೆ ಯಾವ ಥರ ಬ್ಲಾಗ್ ಬೇಕು ಅಂತ ನನಗೆ ಕಮೆಂಟ್ ಮಾಡಿ, ಪ್ಲೀಸ್ ಕಮೆಂಟ್ ಮಾಡಿ. ಸೊ ದ್ಯಾಟ್ ನಾನು ಅದನ್ನು ಮುಂದೆ ಆ ಥರ ಬ್ಲಾಗ್ಸ್ನ ತೊಗೊಂಬರೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ಬ್ಲಾಗ್ನ ಇವಾಗ ಇಲ್ಲೇ ಏನು ಮಾಡ್ತಾಯಿದ್ದೀನಿ. ಆ್ಯಂಡ್ ಪ್ರಾಬಬ್ಲಿ ನಾನು ಇವತ್ತು ಮಂಡೇ ಅಲ್ಲ, ಇವತ್ತೇ ನಾನು ಈ ವಿಡಿಯೋನ ಹಾಕ್ಬೋದು. ಸೊ ಹ್ಯಾವ್ ಅ ವೆರಿ ಗುಡ್ ಡೇ ಅಂತ ಹೇಳ್ತಾ ನಾನು ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಸೊ ನಮಸ್ಕಾರ. Lots and lots of love. Much love.